ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ. ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಸೇನೆ ವತಿಯಿಂದ ಬೆಂಗಳೂರಿನ ಜೆಸಿ ನಗರದ ಮುನಿರೆಡ್ಡಿ ಪಾಳ್ಯ ವಾರ್ಡ್ನಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಪಿ ಮೂರ್ತಿ ಮಾರ್ಗದರ್ಶನದಲ್ಲಿ ಬೆಂಗಳೂರು ಪೌರ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಕಿರಣ್ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಜೆಸಿ ನಗರ ಮುನಿರೆಡ್ಡಿ ಪಾಳ್ಯ ಪೊಲೀಸ್ ಠಾಣಾಧಿಕಾರಿ ಚೇತನ್, ಸಂಚಾರಿ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಸಿದ್ಲಿಂಗೇಗೌಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ತಿನ್ನಿಸುವ ಮೂಲಕ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ದಲಿತ ಪರ ಮುಖಂಡರುಗಳಾದ ಡಾಕ್ಟರ್ ಚಂದ್ರಪ್ಪ, ಪೆದ್ದಣ್ಣ, ಅಕ್ಬರ್, ಬ್ರಹ್ಮೇಂದ್ರ, ಎಂ ಮುನಿರಾಜ್, ರವಿ, ಧನರಾಜ್, ಗುರುಮೂರ್ತಿ, ಮಹಿಳಾ ಮುಖಂಡರು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಸೇರಿದಂತೆ ವಿದ್ಯಾಭ್ಯಾಸಕ್ಕೆ ಬೇಕಾದ ಪರಿಕರಗಳನ್ನು ವಿತರಿಸಲಾಯಿತು. ಜೈ ಅಂಬೇಡ್ಕರ್ ಸೇನೆ. ನನ್ನ ಹೆಸರು ಕಿರಣ್ ಅಂತ. ಇವತ್ತು ನಾವು ಇಲ್ಲಿ ಜೆಸಿ ನಗರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿನ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದೀವಿ. ಎಲ್ಲರೂ ಸೇರಿ ಇಲ್ಲಿ ನಮ್ಮ ಸಂಘಟನೆಯವರು, ನಮ್ಮ ಅಣ್ಣ ತಮ್ಮಂದಿರು ಎಲ್ಲರೂ ಬಂದಿದ್ದಾರೆ. ಏನಂದರೆ ನಮ್ಮ ನಾಯಕರು ಪಿ ಮೂರ್ತಿ ಆದಂಥ ನಮ್ಮ ನಾಯಕರು ಸ್ವಲ್ಪ ಬ್ಯುಸಿಯಾಗಿದ್ದರು, ಅವ್ರು ಬರೋಕ್ಕಾಗಿಲ್ಲ. ಆದರೂ ನಾವು ಅಣ್ಣ ಫೋನ್ ಮಾಡಿ ಕೆಲಸ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ನಾನು ಒಂಚೂರು ಆಚೆ ಕಡೆ ಇದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ತುಂಬ ದೊಡ್ಡದಾಗಿ ಏನೋ ನಮ್ಮ ಕೈಲಾಗೋದಷ್ಟು ಮಾಡಿದ್ದೀವಿ ಸರ್. ಓಕೆ, ಇವತ್ತು ಸಾಕಷ್ಟು ಜನ ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿದ್ದಾರೆ, ಏನು ಹೇಳ್ತೀರಾ ಸರ್? ಇದೊಂದು ನಮಗೊಂದು ಹಬ್ಬ ಥರ ಸರ್. ಏನಕ್ಕೆ ಇವತ್ತು ಎಲ್ಲ ಅಂಬೇಡ್ಕರ್ ಅನುವಾದಿಗಳು ಎಷ್ಟು ಜನ ಇಲ್ಲಿ ಬಂದಿದ್ದಾರೋ ಅವರೆಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅವ್ರಿಗೆ ನಮ್ಮ ಹೃದಯ ಪೂರ್ತಿಯಿಂದ ಅವರನ್ನು ನಮಸ್ಕಾರ ಮಾಡ್ತೀನಿ. ಅಂಬೇಡ್ಕರ್ ಅನುಯಾಯಿಗಳಿಗೆ, ಅವರ ಫಾಲೋವರ್ಸ್ಗೆ ಎಲ್ರಿಗೂ ಕೂಡ ಅಂಬೇಡ್ಕರ್ ಭಾವಚಿತ್ರವನ್ನು ಎಲ್ಲ ಕೋರ್ಟ್ಗಳ ನ್ಯಾಯಾಲಯಗಳಲ್ಲಿ ಅಳವಡಿಸಬೇಕು ಅಂತ ಒಂದು ಒತ್ತಡ ಅಂದಿನಿಂದನೂ ಇತ್ತು. ಆದರೆ ಅದು ಇತ್ತೀಚೆಗೆ ದಾರಿ ಬಂದಿದೆ, ಎಲ್ಲರೂ ಹರ್ಷ ವ್ಯಕ್ತಪಡಿಸ್ತಾರೆ. ತಾವೇನು ಹೇಳ್ತೀರಾ ಸರ್? ಅದು ನಾವು ಖಂಡಿಸ್ತೀವಿ ಸರ್. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಪ್ರತಿ ಜಾಗದಲ್ಲಿ ಇರಬೇಕು. ಇವಾಗ ನಮ್ಮ ಮನೆಯಲ್ಲೂ ಇದೆ, ಎಲ್ಲರ ಮನೆಗಳು ಇದೆ. ಇವಾಗ ಆಫೀಸು ಕಚೇರಿಗಳಲ್ಲಿ ಯಾಕೆ ಇರಬಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವರೆಲ್ಲಿದ್ರೂ ಇರಲೇಬೇಕು. ಹಂಗೇನಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಹೋರಾಟ ಮಾಡ್ತೀವಿ. 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಮುಂಡೇಡ್ಪಾಳ್ಯದಲ್ಲಿ RK ಬ್ಲಾಕ್ ನಮ್ಮ ಅಂಬೇಡ್ಕರ್ ಸೇನೆಯಿಂದ ಬೆಂಗಳೂರು ಅಧ್ಯಕ್ಷರಾದಂಥ ಕಿರಣ್ ರವರಿಂದ ಏರ್ಪಾಟ್ ಮಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಬೇಕಂದ್ರೆ ಅದು ವರ್ಷಗಳ ಸಾಲದು, ಆಯುಷ್ ಕಾಲಗಳ ನನ್ನ ವಯಸ್ಸು ಸಾಲದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟುವಾಗ ಅವ್ರ 14ನೇ ಮಗ. ಅವ್ರ ತಂದೆ ಸಕ್ಪಾಲ್ ರಾಮ್ಜಿ ಅವರು, ಅವ್ರ ತಾಯಿ ಹೆಸರು ರಮಾಬಾಯಿ ಅವರು. ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಮಾಹೋ ಎಂಬ ಊರಲ್ಲಿ ಹುಟ್ಟಿರ್ತಾರೆ. ಬಹಳ ಬಡತನ ಉಳ್ಳವರು. ಆದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಮೇಲೇ ನಮ್ಮ ಭಾರತ ದೇಶಕ್ಕೆ ಒಂದು ಬೆಳಕು ಬಂದಿತ್ತು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿಲ್ಲ ಅಂದರೆ ದಲಿತರು, ಅಸ್ಪೃಶ್ಯರು ಮತ್ತು ಕ್ರೈಸ್ತರಾಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಹಿಂದೂಗಳಾಗಿರ್ಬೋದು ಯಾರೂ ಇಲ್ಲಿ ಸಮಾನತೆ ಉಳ್ಳವರಾಗಿ ಬದುಕ್ತಾ ಇದ್ದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದರಿಂದ ಮತ್ತು ಅವರು ಚೆನ್ನಾಗಿ ಓದಿ 32 ಡಿಗ್ರಿ ಓದಿದ್ದಾರೆ. ಅವರು 32 ಡಿಗ್ರಿ ಓದಿ ಅವರು ಹೋರಾಟ ಮಾಡಿದ್ದು ಸಮಾನತೆಗಾಗಿ, ಅಸ್ಪೃಶ್ಯರಿಗಾಗಿ ಮತ್ತು ಎಲ್ಲರೂ ಸಮಾನತೆಯಿಂದ ಬದುಕಬೇಕೆಂದ್ಬಿಟ್ಟು ದಾರಿ ತೋರಿಸಿದಂಥವರು. ಒಂದು 2 ಚರಿತ್ರೆಯನ್ನು ಓದ್ತೇನೆ. 2015ರಲ್ಲಿ ಮೊದಲಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕೆಂದು ಸಾರ್ವತ್ರಿಕ ರಜೆಯನ್ನು ಘೋಷಿಸಲಾಯಿತು. ಹಾಗೆ ಅಂಬೇಡ್ಕರ್ ಜಯಂತಿ ಅಂದರೆ ಯಾರಿಗೂ ಗೊತ್ತಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಮಾಡ್ತಾಯಿದ್ರು. ಆದರೆ ಸರ್ಕಾರ 2015ರಲ್ಲಿ ಇಡೀ ದೇಶಕ್ಕೆ ರಜೆ ಕೊಡಬೇಕೆಂದ್ಬಿಟ್ಟು ಆದೇಶ ಮಾಡಿತು. ಆಮೇಲೆ 2016ರಲ್ಲಿ ವಿಶ್ವಸಂಸ್ಥೆ ಒಂದು ಪ್ರಕಟಣೆ ಮಾಡ್ತದೆ. ಏಪ್ರಿಲ್ 14 ಯಾವಾಗ ಬರುತ್ತೋ ಅವಾಗೆಲ್ಲ 1 ತಿಂಗಳವರೆಗೂ
ಇದು ನಮ್ಮ ದೇಶದಲ್ಲಿ ಒಂದಿನ ಮಾಡ್ತೀರಿ, ಹೊರ ದೇಶದಲ್ಲ ಒಂದು ತಿಂಗಳು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ ಜಯಂತಿಯಿಂದ ಒಂದು ತಿಂಗಳು ಆಚರಣೆ ಮಾಡ್ತಾರೆ ಅಂದ್ಬಿಟ್ಟು ಅದು ಪ್ರಕಟಣೆ ಮಾಡ್ತಾರೆ. ವಿಶ್ವಾಸ ಸಂಸ್ಥೆಯಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಜಯಂತಿ ಮಾಡ್ತಾ ಇದ್ದಾರೆ. ಆಮೇಲೆ ಏಪ್ರಿಲ್ ತಿಂಗಳಲ್ಲಿ 2022ರಲ್ಲಿ ಈ ಏಪ್ರಿಲ್ ತಿಂಗಳು ಬಂದರೆ ದಲಿತರ ದಿನ, ದಲಿತರ ಚರಿತ್ರೆ ಅದು ಮಾಡಬೇಕನ್ಬಿಟ್ಟು ಹೊರದೇಶದಿಂದ ಪ್ರಕಟಣೆ ಮಾಡ್ತಾರೆ. ಹಾಗಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟಿದು ಸಾಲದು. ನಾನು ಕೂಡ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಸೇವಾ ಸಂಘಟನೆಯಿಂದ ರಾಷ್ಟ್ರೀಯ ಸಂಚಾಲಕರಾಗಿದ್ದೀನಿ. ಮತ್ತು ಮೇಡಮ್ ಅವರು ಮಹಿಳಾ ಘಟಕದಿಂದ ಇದ್ದಾರೆ, ಮತ್ತು ಜಿಕ್ಕಿ ಮಾರ್ಟಿನ್ ಅವರಿದ್ದಾರೆ, ಮತ್ತು ಮೇಡಮ್ ಅವರಿದ್ದಾರೆ. ಇದೆಲ್ಲ ನಾವು ಯಾಕೆ ಬಂದಿದ್ದೀವಿ ಅಂದರೆ ಅಂಬೇಡ್ಕರ್ ಮುಖ ನೋಡಿಕೊಂಡು ತುಂಬ ಘೋಷಣೆ ಮಾಡ್ತಾರೆ. ಜೈ ಭೀಮ್ ಅಂದರೆ ಅರ್ಥ ಏನಂದರೆ, ಜೈ ಭೀಮ್ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್. ಜೈ ಭೀಮ್ ಅಂದರೆ ಅವರಿಗೆ ಮಾತ್ರ ಜೈ ಭೀಮ್ ಅಂದರೆ ಎಂಥ ಮನುಷ್ಯನಿಗಾದರೂ ರೋಮಾಂಚನ ಆಗುತ್ತೆ. ಹಾಗಾಗಿ ನಾವು ಇವತ್ತು ಈ ದೇಶದಲ್ಲಿ, ಈ ಊರಲ್ಲಿ ಸಮಾನತೆಯಿಂದ ಇದ್ದೀವಿ ಅಂದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರಿಂದ. ಜೈ ಭೀಮ್. ಮೊದಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್. ಜೈ ಭೀಮ್. ನಾವೆಲ್ಲ ಸೇರೋದು ಉದ್ದೇಶ ಏನಂದರೆ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತ್ಯೋತ್ಸವಕ್ಕಾಗಿ ನಮ್ಮನ್ನು ಕಿರಣ್ ಅವರು ಸ್ವಾಗತ ಮಾಡಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಹೆಣ್ಮಕ್ಳಿಗೆ ಶೋಷಣೆ ಆಗೋದು ಮತ್ತು ನಾವು ಓಟಿಗೆ ಹೋಗಿ ನಿಂತ್ಕೊಂಡು ಓಟ್ ಹಾಕ್ತಿದ್ದೀವಿ ಅಂದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಕಾರಣ. ನಾವು ಜೀವ ಇರೋವರೆಗೂ, ಜೀವ ಶತಮಾನದವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಕ್ತ ಕಣಗಳಲ್ಲೂ ನೆನೆಸ್ಕೋಬೇಕು. ಅಂಥ ಒಂದು ನಮಗೆ ಹೋರಾಟ ಮಾಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಒಂದು ಭಿಕ್ಷೆ. ಆ ಭಿಕ್ಷೆ ತಗೊಂಡು ನಾವು ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಅಡುಗೆ ಮನೆಯಲ್ಲಿ ಸೀಮಿತವಾಗಿರಬಾರ್ದು ಅಂತ ದಾರಿಲಿ ಪ್ರತಿಯೊಂದು ಕೆಲಸಕ್ಕೂ, ಪ್ರತಿಯೊಂದು ಹೋರಾಟಕ್ಕೂ ಮಹಿಳೆ ಸೀಮಿತವಾಗಿರಬೇಕು ಅಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸ್ಥಾನಮಾನ ರೂಪಿಸಿಕೊಟ್ಟಿದ್ದಾರೆ. ಜೈ ಭೀಮ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಅಂಗಸಂಸ್ಥೆಯಾದಂಥ ಕರ್ನಾಟಕ ರಾಜ್ಯ ದಲಿತ ಮಹಿಳಾ ಒಕ್ಕೂಟದಿಂದ ವಿ ಅಂಚೆಗಿರಿದೇವ್ ಮಾತನಾಡ್ತಾ ಇರೋದು. ಎಲ್ಲರಿಗೂ ಜೈ ಭೀಮ್. ಇವತ್ತು ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವವನ್ನು ಮುರ್ರೆಡ್ಡಿಪಾಳ್ಯ ವಾರ್ಡ್ನಲ್ಲಿ RK ಬ್ಲಾಕ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಆಚರಣೆ ಮಾಡಿದಂಥವರು ಕಿರಣ್ ಅವರು ಅಂಬೇಡ್ಕರ್ ಸೇನೆ ವತಿಯಿಂದ ಮಾಡಿದ್ದಾರೆ. ಇವತ್ತು ಎಲ್ಲ ಮುಖ್ಯವಾದ ರಾಜಕಾರಣಿಗಳು ಮತ್ತು ನಮ್ಮ ದಲಿತ ಮುಖಂಡರುಗಳು ಮತ್ತು ಹ್ಯೂಮನ್ ರೈಟ್ಸಿಂದ ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಫ್ರೆಂಡ್ಶಿಪ್ನಲ್ಲಿ ತುಂಬ ಜನ ಇಲ್ಲಿ ಭಾಗವಹಿಸಿರ್ತಾರೆ. ಎಲ್ಲ ಭಾಗವಹಿಸಿದಂಥ ಎಲ್ಲರಿಗೂ ನನ್ನ ಜೈ ಭೀಮ್ ವಂದನೆಗಳು. ಹಾಗೂ ಇವತ್ತು ಬಂದ್ಬಿಟ್ಟು ಇನ್ನೊಂದು ಮುಖ್ಯವಾದ ಒಂದು ವಿಷಯ ಹೇಳ್ಕೊಳಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಇಷ್ಟು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಬಂದ್ಬಿಟ್ಟು ಮಾತಾಡಿದ್ದಾರೆ ವಿಷಯಗಳನ್ನ. ನಾವು ಮತ್ತೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಬಂದ್ಬಿಟ್ಟು ಎಲ್ಲ ಕೋರ್ಟ್ಗಳಲ್ಲೂ ಹಾಕಬೇಕು ಅಂದ್ಬಿಟ್ಟು ಒಂದು ಆಜ್ಞೆ ಹೊಡಿಸಿದ ಸುಮಾರು ವರ್ಷಗಳಾಗಿತ್ತು. ಆದರೆ ಈ ವರ್ಷದಲ್ಲಿ ಎಲ್ಲ ಕಡೆನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋನ ಬಂದ್ಬಿಟ್ಟು ಎಲ್ಲ ಕೋರ್ಟ್ಗಳಲ್ಲೂ ಅಳವಡಿಸಿದ್ದಾರೆ ಮತ್ತು ಫೋಟೋಗಳನ್ನ ಹಾಕಿದ್ದಾರೆ. ಇದು ಹೇಳ್ಕೊಳಕ್ಕೆ ತುಂಬ ಹೆಮ್ಮೆ ಪಡ್ತೀವಿ, ತುಂಬ ಸಂತೋಷ ಆಗುತ್ತೆ. ಇವತ್ತು ಬಂದ್ಬಿಟ್ಟು ಇದಕ್ಕೆ ಹೋರಾಟ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಸುಮಾರು ಸತಿ ಬಂದ್ಬಿಟ್ಟು ನಾವು ಲೆಟರ್ಗಳು ಕೊಟ್ಟಿದ್ದೀವಿ. ಎಲ್ಲ ಕೋರ್ಟಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನ ಹಾಕಬೇಕು ಅಂದ್ಬಿಟ್ಟು. ಆದರೆ ಅದು ಇಷ್ಟು ವರ್ಷಗಳ ನಂತರ ನೆರವೇರಿರೋದ್ರಿಂದ ಎಲ್ಲ ಸಂಘಟನೆಯವ್ರಿಗೂ ನಾನು ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ಕೊತಾ ಇದ್ದೀನಿ. ಎಲ್ಲರಿಗೂ ಇಷ್ಟೊತ್ತು ಮಾತಾಡೋಕ್ಕೆ ಕ್ಷಮೆ ಕೊಟ್ಟಂಥ ಎಲ್ಲರಿಗೂ ಜೈ ಭೀಮ್ ವಂದನೆಗಳು. ಜೈ ಭೀಮ್. ಜೈ ಭೀಮ್. ನಮ್ಮ ಹೆಸರು ಡಾಕ್ಟರ್ ಧನರಾಜ್ ಅಂದ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಎಜುಕೇಷನ್ ಫೌಂಡೇಶನ್ ಕಡೆಯಿಂದ ಬೋರ್ಡ್ ಆಫ್ ಡೈರೆಕ್ಟರ್. ನಾವು ಈ ದಿನದಲ್ಲಿ RK ಬ್ಲಾಕ್ನಲ್ಲಿ ಕರ್ನಾಟಕ ಸೇನೆ ಅಂದ್ಬಿಟ್ಟು ನಮ್ಮ ಕಿರಣ್ ಅವರು 135ನೇ ವರ್ಷನ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡುವಾಗ ಈ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಆಚರಣೆಯು ಎಲ್ಲ ಮನೆಯ ಹಬ್ಬವಾಗಿರಬೇಕೆನ್ನುವುದೇ ನಮ್ಮ ಉದ್ದೇಶ. ಯಾಕಂದರೆ ಇವತ್ತು ಒಂದು ದಿನ ಮಾತ್ರವಲ್ಲ, ಪ್ರತಿಯೊಂದು ದಿನವೂ ನಮಗೆ ನೋಡುವಂಥ ಸಮಯದಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಒಂದು ದೊಡ್ಡ ಅವರ ಕೊಡುಗೆ. ಇನ್ನೊಂದು ನೋಡುವಂಥ ಸಮಯದಲ್ಲಿ ಅಂಬೇಡ್ಕರ್ ಅವರು ಬರೀ ಒಂದು ಜಾತಿಗೆ ಮಾತ್ರ ಸೀಮಿತರಲ್ಲ, ಅವರು ಎಲ್ಲ ಜಾತಿಗೂ ಸೀಮಿತರಾಗಿದ್ದಾರೆ. ಅದಕ್ಕಾಗಿ ಇದು ಮುಂದಿನ ದಿನದಲ್ಲಿ ಎಲ್ಲ ಮನೆಯ ಅರಿತಿಗೆ ಹುಟ್ಟುಹಬ್ಬವನ್ನು ಆಚರಿಸಬೇಕೆಂದೇ ನಮ್ಮ ಒಂದು ದೊಡ್ಡ ವಿನಂತಿ. ಧನ್ಯವಾದಗಳು. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ವಿಶ್ವರತ್ನ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮ ಏನು ಆಯೋಜನೆ ಮಾಡಿದ್ದಾರೆ, ಅವರಿಗೆ ಮೊದಲನೆಯದಾಗಿ
ಕಿರಣ್ ಭಾರತ ರತ್ನ ಅಂಬೇಡ್ಕರ್ ಸೇನೆ ಕಿರಣ್ ರವರಿಗೆ ಕೃತಜ್ಞತೆ ಅರ್ಪಿಸ್ತೇನೆ. ಯಾಕಂತಂದರೆ ವಿಶ್ವದ ಎಲ್ಲೆಡೆಯೂ ಸಹ 8 ಸೆಕೆಂಡ್ಗೆ ಒಂದರಂತೆ ಎಲ್ಲ ಕಡೆ ಕಾರ್ಯಕ್ರಮ ಆಚರಣೆ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರನೇ ಆ ಒಂದು ಪಾತ್ರಕ್ಕೆ ಅವರು ಭಾಜನರಾಗ್ತಾರೆ. ಯಾಕಂದರೆ ವಿಶ್ವದ ಯಾವೊಬ್ಬ ನಾಯಕ ಸಹ ಆ ಮಟ್ಟದ ನಾಯಕನಾಗಲು ಸಾಧ್ಯ ಇಲ್ಲ. ಹಾಗಾಗಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಕಾರ್ಯಕ್ರಮ ತುಂಬ ಯಶಸ್ವಿಯುತವಾಗಿ ಮಾಡಿ ಏನೀಗ ರಾಜ್ಯದಲ್ಲಿ ಇರತಕ್ಕಂಥ ಅಷ್ಟೋ ಜನ ನಾಯಕರನ್ನು ಕರೆಸಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ನಾಯಕರನ್ನು ಕರೆಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ನಮ್ಮ JC ನಗರದ ಅಂಬೇಡ್ಕರ್ ಸೇನೆ ಕಿರಣ್ ಅವರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಮತ್ತು ಆಭಾರಿಯಾಗಿದ್ದೇನೆ. ಮುಂದಿನ ಬಾರಿಯೂ ಸಹ ಇದೇ ರೀತಿಯಲ್ಲಿ ಯಶಸ್ವಿಯಾಗಿ ಇನ್ನೂ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಿ. ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆಸಲಿ. ಅದ್ರ ಜೊತೆಗೆ ನಾವು ಬರ್ತೀವಿ. ನಮ್ಮ ಕೈಲಾದಂಥ ತನು ಮನ ಧನ ಸಹಾಯವನ್ನು ನೀಡಿ ಯಶಸ್ವಿಯಾಗಿ ಮಾಡಲು ಸಹಕರಿಸ್ತೀವಿ. ಜೈ ಭೀಮ್, ಜೈ ಅಂಬೇಡ್ಕರ್.